ಹಲೋ ಗೆಳೆಯರೇ, ಹಿಂದಿ ಸೀಖೋ ಎನ್ನುವ ಚಾನಲಿನಲ್ಲಿ ಸಾಮಾನ್ಯ ನಾಡ ಕಥೆಗಳ ಟ್ರಾನ್ಸ್ಲೇಷನ್ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಭವಿಷ್ಯ ಕಾಲದಲ್ಲಿ ಹಿಂದಿ ವಾಕ್ಯಗಳನ್ನು ಮಾಡುವುದು ಹೇಗೆ ಎಂದು ನೋಡಿದೆವು. ಅರೆ, ಇದೇನಿದು? ಮತ್ತೆ ವಾಕ್ಯಗಳ ರೂಪೀಕರಣ, ನಿಯಮಗಳು, ವ್ಯಾಕರಣ, ಓ ದೇವರೇ ಎಂದು ನೀವು ಈಗ ಯೋಚಿಸಬಹುದು. ಗಾಬರಿ ಪಡಬೇಡಿ. ಭವಿಷ್ಯ ಕಾಲ ವಾಕ್ಯಗಳಲ್ಲಿ ಇನ್ನೂ ಕೆಲವು ವಿಧಗಳನ್ನು ನೋಡಲು ಇದೆ. ಆದರೂ ಒಂದೇ ಸಮನೆ ನಿಮ್ಮನ್ನು ಬೇಸರಗೊಳಿಸುವ ಉದ್ದೇಶ ನನಗಿಲ್ಲ. ಆದ್ದರಿಂದ ಭವಿಷ್ಯ ಕಾಲ ವಾಕ್ಯಗಳನ್ನು ನೋಡುವುದಕ್ಕೆ ಮುಂಚೆ ಒಂದು ಸಿಹಿಯನ್ನು ನಾವು ಸವಿಯೋಣ. ಇದೇನಿದು, ಎಂತಹ ಸಿಹಿ ಎಂದು ನೀವು ಯೋಚಿಸುತ್ತಿರುವಿರಾ? ಈ ವಿಡಿಯೋದಲ್ಲಿ ನಾವು ಒಂದು ಪುಟ್ಟ ಸಿಹಿಯಾದ ಕಥೆಯನ್ನು ಕೇಳುವ ಆನಂದವನ್ನು ಸವಿಯೋಣ. ಯಾರಿಗೆ ತಾನೇ ಕಥೆಯನ್ನು ಕೇಳುವುದು ಇಷ್ಟವಾಗದೇ ಇರುವುದು? ಎಲ್ಲರಿಗೂ ಕಥೆಯನ್ನು ಕೇಳುವುದೆಂದರೆ ತುಂಬಾ ಸಂತೋಷವೇ ಅಲ್ಲವೇ? ಹಾಗಾದರೆ ಈ ವಿಡಿಯೋದಲ್ಲಿ ಒಂದು ಪುಟ್ಟ ಸುಂದರವಾದ ಕಥೆಯನ್ನು ಕೇಳಿ ಅದನ್ನು ಹಿಂದಿಯಲ್ಲಿ ಹೇಗೆ ಹೇಳುವುದು ಎಂದು ನೋಡೋಣವೇ? ಸಮಯವನ್ನು ವ್ಯರ್ಥ ಮಾಡದೆ ಕಥೆಯನ್ನು ಕೇಳಲು ನೀವು ರೆಡಿನಾ? ಒಂದು ದಿನ ಒಂದು ಹಸಿದ ನಾಯಿ ಊಟವನ್ನು ಹುಡುಕುತ್ತಾ ಅಲ್ಲಿ ಅಲೆದಾಡುತ್ತಿತ್ತು. ದಾರಿಯಲ್ಲಿ ಅದು ಈ ರೀತಿ ಹೇಳ್ತಾ ಇತ್ತು: ನನಗೆ ತುಂಬಾ ಹಸಿವಾಗ್ತಾ ಇದೆ. ಅದು ನಡೆಯುತ್ತಿರುವಾಗ ದಾರಿಯಲ್ಲಿ ಒಂದು ಎಲುಬನ್ನು ನೋಡಿತು. ಅದಕ್ಕೆ ತುಂಬಾ ಸಂತೋಷವಾಯಿತು. ಅದು ಯೋಚಿಸಿತು, ಇಲ್ಲಿ ನನಗೆ ಒಂದು ಎಲುಬು ಸಿಕ್ಕಿದೆ. ಅದು ಸಂತೋಷದಿಂದ ಎಲುಬನ್ನು ತೆಗೆದುಕೊಂಡು ಯೋಚಿಸಿತು, ಈಗ ನಾನು ಒಂದು ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಇದನ್ನು ತಿನ್ನುವೆನು. ಅದು ಬಾಯಲ್ಲಿ ಎಲುಬನ್ನು ಕಚ್ಚಿಕೊಂಡು ಒಂದು ಸುರಕ್ಷಿತವಾದ ಜಾಗವನ್ನು ಹುಡುಕುತ್ತಾ ಹೋಗಲು ಪ್ರಾರಂಭಿಸಿತು. ಈ ರೀತಿ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ನದಿಯನ್ನು ನೋಡಿತು. ನದಿಯನ್ನು ದಾಟಲು ಸೇತುವೆಯ ಹತ್ತಿರ ನಡೆಯಲು ಪ್ರಾರಂಭಿಸಿತು. ಅದು ಸೇತುವೆಯ ಮಧ್ಯದಲ್ಲಿ ತಲುಪಿದ ಕೂಡಲೇ ಕೆಳಗೆ ನದಿಯನ್ನು ನೋಡಿತು. ನದಿಯಲ್ಲಿ ತನ್ನ ಪ್ರತಿಬಿಂಬವು ಬಾಯಲ್ಲಿ ಒಂದು ಎಲುಬನ್ನು ಕಚ್ಚಿಕೊಂಡಿರುವುದನ್ನು ನೋಡಿ ಯೋಚಿಸಿತು, ಇದೇನಿದು? ಇನ್ನೊಂದು ನಾಯಿ ಎಲುಬಿನೊಂದಿಗೆ? ನನಗೆ ಅದು ಬೇಕು. ಅದು ಇನ್ನೊಂದು ಎಲುಬನ್ನು ಕಸಿದುಕೊಳ್ಳಲು ಬಯಸಿ ತನ್ನ ಪ್ರತಿಬಿಂಬವೇ ಎಂದು ತಿಳಿಯದೆ ನದಿಯಲ್ಲಿರುವ ನಾಯಿಯನ್ನು ಕಂಡು ಬೊಗಳಲು ಪ್ರಾರಂಭಿಸಿತು. ಅದು ಬಾಯನ್ನು ತೆರೆಯುತ್ತಲೇ ಎಲುಬು ನದಿಯಲ್ಲಿ ಬಿದ್ದಿತು. ಆವಾಗಲೇ ಅದಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ಅಷ್ಟರಲ್ಲಿ ತುಂಬಾ ತಡವಾದ್ದರಿಂದ ಅದು ತನ್ನ ಎಲುಬನ್ನು ಕಳೆದುಕೊಂಡಿತ್ತು. ಅದಕ್ಕೆ ತುಂಬಾ ಸಂಕಟವಾಯಿತು. ಅದು ಯೋಚಿಸಿತು, ನನ್ನ ಎಲುಬು ನಷ್ಟವಾಯಿತು, ಎಲ್ಲ ನನ್ನ ದುರಾಸೆಯಿಂದ. ದುರಾಸೆ ನಷ್ಟವನ್ನೇ ನೀಡುತ್ತದೆ ಎಂಬ ಪಾಠವನ್ನು ಅದು ತಿಳಿದುಕೊಂಡಿತು. ಈಗ ಈ ಕಥೆಯನ್ನು ಹಿಂದಿಯಲ್ಲಿ ಕೇಳೋಣವೇ? एक दिन एक भूखा कुत्ता खाने की तलाश में इधर उधर जा रहा था. रास्ते भर वह इस प्रकार कहता रहा, मुझे बहुत भूख लग रहा है. जाते समय रास्ते में उसने एक हड्डी देखा. उसे बहुत खुश हुआ. उसने सोचा, यहाँ मुझे एक हड्डी मिला है. उसने खुशी से हड्डी उठाया और सोचा, अब मैं एक सुरक्षित जगह पर जाकर इसे खाऊंगा. हड्डी को मुंह में पकड़ते हुए उसने एक सुरक्षित जगह को ढूंढते हुए जाना शुरू किया. इस प्रकार जाते समय रास्ते में उसने एक नदी को देखा और उसे पार करने के लिए पुल की तरफ जाने लगा. जैसे ही वह पुल के बीच पहुंचा तो उसने नीचे नदी में देखा और अपनी ही परछाई को मुंह में हड्डी दबाया हुआ पाया. उसने सोचा, यह क्या है? दूसरा कुत्ता एक हड्डी के साथ? मुझे वह भी चाहिए. वह उस हड्डी को भी हड़पना चाहता था. अपनी ही परछाई को जाने बिना दूसरे कुत्ते की ओर देखकर
उसने भौंकना शुरू किया। जैसे ही उसने मुंह खोला, हड्डी पानी में गिर पड़ी और तब उसे अपनी गलती मालूम हुई, लेकिन बहुत देर हो चुकी थी। उसकी हड्डी नष्ट हो गई। उसे बहुत दुख हुआ और उसने सोचा, ओह, मेरी हड्डी नष्ट हो गई, सब मेरे लालच के कारण। उसने यह पाठ सीखा कि लालच सबको नष्ट ही करता है। ನನ್ನ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ಎಲ್ಲರಿಗೂ ಪ್ರಯೋಜನಕಾರಿಯಾಗಿತ್ತೆಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ನಾವು ಒಂದು ಪುಟ್ಟ ಸುಂದರವಾದ ಕಥೆಯನ್ನು ಹಿಂದಿಯಲ್ಲಿ ಹೇಗೆ ಹೇಳುವುದು ಎಂದು ನೋಡಿದೆವು. ಅಷ್ಟೇ ಅಲ್ಲ, ದುರಾಸೆ ನಷ್ಟವನ್ನೇ ನೀಡುತ್ತದೆ ಎಂಬ ಪಾಠವನ್ನು ನೆನೆದುಕೊಂಡೆವು. ಒಂದು ಕ್ರಿಯೇಟರಿನ ಶಕ್ತಿ ಅಥವಾ ಬೆನ್ನೆಲುಬು ಎಂಬುದು ವೀಕ್ಷಕರಾದ ನೀವೇ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಇದರ ಯಾತ್ರೆಯಲ್ಲಿ ಇದನ್ನು ಸಪೋರ್ಟ್ ಮಾಡಿರಿ. ಇದರಲ್ಲಿ ಬರುವ ವಿಡಿಯೋಸ್ ಅನ್ನು ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ. ಅಷ್ಟೇ ಅಲ್ಲ, ನನ್ನ ವಿಡಿಯೋಸ್ ಹಾಗೂ ಚಾನೆಲ್ ಅನ್ನು ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ನಲ್ಲೂ ಕೂಡ ನೀವು ನೋಡಬಹುದು. ಅಲ್ಲೂ ಕೂಡ ಇದನ್ನು ಲೈಕ್ ಮತ್ತು ಫಾಲೋ ಮಾಡಿರಿ. ಸೊ ಗೆಳೆಯರೇ, ಮುಂದೆ ಬರುವ ವಿಡಿಯೋಸ್ ಅಲ್ಲಿ 3 ಬಗೆಯಾದ ಪ್ರಯೋಜನಕಾರಿಯಾದ ಔತಣವನ್ನು ಸವಿಯಲು ಕಾದಿರಿ. ಅದುವರೆಗೆ ಟೇಕ್ ಕೇರ್ ಅಂಡ್ ಬಿ ಸೇಫ್. ಹಿಂದಿ ಸೀಖೋ ಎನ್ನುವ ಚಾನೆಲ್ನಿಂದ ಸೈನ್ ಆಫ್ ಮಾಡುವುದು ನಿಮ್ಮ ಸೀತಾ ಸುಂದರ್.